ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ ಈಗ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮ್ಗೊಂದು ಗುಡ್ ನ್ಯೂಸ್ ಅಂತಾರೆ. ನಿಮ್ಮ ಒಂದು ಇವತ್ತು ಇಂಪಾರ್ಟೆಂಟ್ ಅಪ್ಡೇಟ್ ಬಿಟ್ಟಿದ್ರೆ ಇವಾಗ ಟೈಮ್ ನೋಡ್ತಿರ್ಬೋದು. ನಾನು ವಿಡಿಯೋ ಮಾಡ್ತಕ್ಕಂಥ ಟೈಮು 6:28 ಆಗಿದೆ. ಇವಾಗ ಜಸ್ಟ್ ನೋಟಿಫಿಕೇಶನ್ ಬಂದಿರೋದು 6:25. ಓಕೆ, 6:25ಕ್ಕೆ ನಿಮ್ಗೊಂದು ಏನಪ್ಪ ಅಂದರೆ ನಿಮಗೆ KCET ಆ್ಯಂಡ್ ನೀಟ್ ಇಬ್ಬರು ಕೂಡ ಒಂದು ನೋಟಿಫಿಕೇಶನ್ ಅದು ಟ್ವಿಟರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಏನು ಮಾಡ್ತಾರೆ ಅಂತಂದರೆ ವೆಬ್ಸೈಟಲ್ಲಿ ಕೂಡ ಇದನ್ನ ಅಪ್ಲೋಡ್ ಮಾಡ್ತಾರೆ. ಅದೇನಪ್ಪ ಅಂತಂದರೆ ನಿಮ್ಮ ಒಂದು ಸೆಕೆಂಡ್ ರೌಂಡ್ದು ಆಫ್ಟರ್ ಅಂದರೆ ಪೋಸ್ಟ್ ಪ್ರೊಸೀಜರ್ದು ಒಂದು ಶೆಡ್ಯೂಲ್ ಅನ್ನೋದೇನಿತ್ತು ಅದು ನಿಮಗೂ ಸ್ವಲ್ಪ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಟೈಮಿಂಗು ಕರೆಕ್ಟಾಗಿ ನೋಡ್ಕೋರೆ ಇನ್ನೊಂದು ಟೈಮು. ಯಾಕಂದರೆ ಇಲ್ಲಿ ಕಾಣಿಸ್ತಿದೆ UGCET ಆ್ಯಂಡ್ UG ನೀಟ್ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸ್ ದಾಖಲು ಅಂದರೆ ಚಾಯ್ಸ್ ಎಂಟ್ರಿ, ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರ ಡೌನ್ ಮಾಡಿಕೊಳ್ಳಲು ದಿನಾಂಕಗಳನ್ನು ವಿಸ್ತರಿಸಲಾಗಿದೆ. ಓಕೆ, ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಸೆಪ್ಟೆಂಬರ್ 28 ಕೊನೆಯ ದಿನ ಅಂತ ಕೊಟ್ಟಿದ್ದಾರೆ. ಓಕೆ, ಇದು H ಪ್ರಸನ್ನ ಅವರ ಬರೆದಿರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಿದೆ. ಓಕೆ, ಫಸ್ಟ್ ಆಫ್ ಆಲ್ ಈಗ ಎರಡು ಕೂಡ ಕಾಣಿಸ್ತಿದೆ. ಒಂದು UGCET ಕೂಡ ಇದೆ, UG ನೀಟ್ ಇದೆ. ಫಸ್ಟ್ ನಾವು UGCET ನೋಡೋದಂತಂದರೆ ಓಪನ್ ಮಾಡಿ ನೋಡ್ಕೊತೀನಿ ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಅಂತ ನೋಡೋದಂತಂದರೆ. ಓಕೆ, ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಫಸ್ಟ್. ಓಕೆ, ಅಂದರೆ ಇಂಜಿನಿಯರಿಂಗ್ ಆಯಿತು, ಆರ್ಕಿಟೆಕ್ಚರ ಮತ್ತು ಯೋಗ, ನ್ಯಾಚುರೋಪತಿ ಮತ್ತು BSc ನರ್ಸಿಂಗ್ ಮತ್ತು B ಫಾರ್ಮಡಿ ಮತ್ತು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಎಲ್ಲ ಕೋರ್ಸಸ್ಸು. ಓಕೆ, ಏನು ಕಾಣಿಸ್ತಿದೆ ನೋಡಿರಿ. ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಡೇಟ್ ಎಲ್ಲಿವರೆಗೂ ಇತ್ತಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಚಾಯ್ಸ್ ಎಂಟ್ರಿ ಡೇಟ್ ಮುಗಿತಾ ಬಂದಿತ್ತು. ಬಟ್ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಎಷ್ಟೊಂದು ಹುಡುಗರು ಏನಂತಂದರೆ ನಿನ್ನೆ ಬರಲಿಲ್ಲ. ಓಕೆ, ಇವತ್ತು ಚಾಯ್ಸ್ ಎಂಟ್ರಿ ಮಾಡಿದ್ರು. ಬಟ್ ಚಾಯ್ಸ್ ಎಂಟ್ರಿ ಮಾಡಿ ಆದ ನಂತರ ಚಲನ್ ಎಷ್ಟು ಹುಡುಗರಿಗೆ ಡೌನ್ ಆಗಿಲ್ಲ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಮತ್ತೆ ನಿಮಗೆ ಡೇಟ್ ಅನ್ನೋದು ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಅಪ್ ಟು ಎಲ್ಲಿವರೆಗೂ ಅಂತಂದರೆ 26ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 26/9/2024. ಓಕೆ, 11:29 ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏನಿರುತ್ತೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಇವಾಗಲೇ ಹೋಗಿ ಮಾಡ್ಕೋರಿ. ಓಕೆ, ನಿಮಗೆ ಚಾಯ್ಸ್ 1 ಮಾಡ್ತಿರೋ, 2 ಮಾಡ್ತಿರೋ, 3 ಕೊಡ್ತಿರೋ, 4 ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಚಾಯ್ಸ್ ಎಂಟ್ರಿ ಅನ್ನೋದು ನಿಮ್ಗೆ ಒಂದು ಡಿಸಿಷನ್ ತೊಗೋರಿ. ನಿಮ್ಮ ಫೇವ್ರೇಟ್ ಜೊತೆ ಮಾತಾಡ್ಕೊಂಡು ಈಗಾಗಲೇ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿರಿ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೋಬೇಕು, ಚಾಯ್ಸ್ 2 ಕೊಟ್ಟರೆ ನೀವು ದುಡ್ಡು ಪೇ ಮಾಡಬೇಕು. ಬಟ್ ದುಡ್ಡು ಪೇ ಮಾಡಬೇಕು ಬಟ್ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಓಕೆ, ನೆನ್ಪಿಡಬೇಕು. ಒಂದು ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ ಅದು ಒಂದು. ಆ್ಯಂಡ್ ಚಾಯ್ಸ್ 3 ಕೊಟ್ಟರೆ ನೀವು ಸಿಕ್ಕಿರೋ ಕಾಲೇಜ್ ಬೇಡ ಅಂತ ಅರ್ಥ, ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಾರೆ. ಓಕೆ, ಚಾಯ್ಸ್ 4 ಅಂತಂದರೆ ಎಕ್ಸಿಟ್ ಆಗ್ತಾರೆ ಸಿಂಪಲಾಗಿ. ಇದು ಆಯಿತು. ಅದಾದ ನಂತರ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಂತಂದರೆ ಈಗ ಶುಲ್ಕ ಪಾವತಿ ಚಾಯ್ಸ್ 1 ಅಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟ ಸ್ಟೂಡೆಂಟ್ಸು ಈಗ ದುಡ್ಡು ಪೇ ಮಾಡೋದಿರುತ್ತೆ. ಈಗ ಆನ್ಲೈನ್ ಕೂಡ ಮಾಡ್ಬೋದು. ಆನ್ಲೈನ್ ಕೂಡ ಯಾವ ರೀತಿ ಮಾಡೋದಂತಂದು ಈಗ ಒಂದು ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ಯಾವ ರೀತಿ ಮಾಡೋದಂತ ನೀವು ನೋಡ್ಕೊಳ್ಳಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ. ಯಾವ ರೀತಿ ಪೇ ಮಾಡೋದೊಂದು ಅದನ್ನ ಬೇಕಾದ್ರೆ ಒಂದು ಟೈಮ್ ವಿಡಿಯೋ ನೋಡ್ಕೋಬೋದು. ಓಕೆ, ಅದನ್ನ ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಈಗ ಚಾಯ್ಸ್ ಎಂಟ್ರಿ 26/9/2024 ಮಧ್ಯಾಹ್ನ 12 ಗಂಟೆವರೆಗೂ ಇತ್ತು. ಅಂದರೆ 27/9/2024 ಬ್ಯಾಂಕಿಂಗ್ ಅವರ್ಸ್ ಅಂತಂದರೆ 4 ಗಂಟೆ ಅಂತ ಅನ್ಕೊಂಬಿಡ್ರಿ. 27/9/2024 4 ಗಂಟೆವರೆಗೂ ಕೂಡ ಏನಿರ್ತದೆ, ಇದು ಏನಿರ್ತದೆ ಚಾಯ್ಸ್ ಎಂಟ್ರಿ ಅಂದರೆ ದುಡ್ಡು ಪೇ ಮಾಡೋಕೆ ಇರ್ತದೆ. ಬಟ್ ನೆನ್ಪಿಡ್ಬೇಕು ಅಂದರೆ ಬ್ಯಾಂಕಿಂಗ್ ಅವರ್ಸ್ ಅಂದರೆ 4 ಗಂಟೆವರೆಗೂ ಅಷ್ಟೇ. ನೀವು ಆನ್ಲೈನ್ ಕೂಡ ಮಾಡ್ಕೋಬೋದು. ನೀವು ಬ್ಯಾಂಕಿಗೆ ದುಡ್ಡು ಕಟ್ಟುವ ಅವಶ್ಯಕತೆ ಏನಿರಲ್ಲ. ಓಕೆ, ಅದಾದ ನಂತರ ಓಕೆ, ಈಗ ಯಾರೆಲ್ಲ ದುಡ್ಡು ಪೇ ಮಾಡ್ತಾರೋ ದುಡ್ಡು ಪೇ ಮಾಡಿ ಆದ ನಂತರ ಇಮಿಡಿಯೇಟಾಗಿ ಕೆಲವೊಂದು ಆನ್ಲೈನ್ ಪೇಮೆಂಟ್ ಮಾಡೋರ್ಗಂತೂ ಇಮಿಡಿಯೇಟ್ ಅಡ್ಮಿಷನ್ ಆರ್ಡರ್ ಅಂದ್ರೆ ಅಲಾಟ್ಮೆಂಟ್ ಆರ್ಡರ್ ಅನ್ನೋದು ಬರ್ತದೆ. ಓಕೆ, ಅದನ್ನು ಡೌನ್ ಮಾಡ್ಕೊಳ್ಳೋಕೆ ಟೈಮು 28/9/2024 ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಈಗ ಆನ್ಲೈನ್ ಮಾಡ್ಕೊಂಡ್ರಂತೂ ಇಮಿಡಿಯೇಟ್ ಬರ್ತದೆ. ಬಟ್ ಬ್ಯಾಂಕಿಗೆ ಹೋಗಿ ಕಟ್ಟಿ ಬಂದರೆ ಬ್ಯಾಂಕ್ ಅವರು ಮತ್ತೆ ಅದನ್ನ ಎಂಟ್ರಿ ಮಾಡಿಬಿಟ್ಟು ಸ್ವಲ್ಪ ಪ್ರೊಸೆಸ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ವಿತಿನ್ 6 ಅವರ್ ಅದು ಕೂಡ ಏನಾಗ್ತದೆ ಅದನ್ನು ಕೂಡ ಅಡ್ಮಿಷನ್ ಆರ್ಡರ್ ಮಾಡ್ಬಿಡ್ತು. ಅಂದರೆ ಬ್ಯಾಂಕಿಗೆ ಹೋಗಿ ದುಡ್ಡು ಪೇ ಮಾಡೋರಿಗೆ ಸ್ವಲ್ಪ ಒಂದು 6 ಅವರ್ಸ್ ವಿತಿನ್ 6 ಅವರ್ಸ್. ಓಕೆ, ಅಷ್ಟರಲ್ಲಿ ನಿಮ್ಗೆ ಏನಾಗುತ್ತೆ ಒಂದು ಜನರೇಟ್ ಆಗುತ್ತೆ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೋದು. ಓಕೆ, ಅದಾಯಿತು. ಈಗ ಅಡ್ಮಿಷನ್ ಆರ್ಡರ್ ಕೂಡ ಡೌನ್ ಮಾಡ್ಕೊಂಡು ಡೇಟ್ ಗೊತ್ತಾಯಿತು. ಅದಾದ ನಂತರ ಚಾಯ್ಸ್ 1 ಯಾರೆಲ್ಲ ಚಾಯ್ಸ್ 1 ಕೊಟ್ಟು ದುಡ್ಡು ಪೇ ಮಾಡಿರ್ತಾರೋ ಅವರು ಅಡ್ಮಿಷನ್ ಮಾಡಿಸೋಕೆ ಲಾಸ್ಟ್ ಡೇಟು 28/9/2024 ಸಾಯಂಕಾಲ 5:30ವರೆಗೂ ಕೂಡ. ಅಂದರೆ ನೀವು ಅಂದರೆ ಸಿಂಪಲಾಗಿ ತಿಳ್ಕೊಬೇಕು. 27 ಶುಕ್ರವಾರವರೆಗೂ ಇತ್ತು. ಓಕೆ, ಇವಾಗ ಏನಾಗಿದೆ ಅಂತಂದರೆ 27, 28ವರೆಗೂ ಕೂಡ ಹಾಕಿದಾರೆ. ಒಂದು ಗುಡ್ ನ್ಯೂಸು. ಯಾಕಂದರೆ 2 ದಿನ ಎಕ್ಸ್ಟೆಂಡ್ ಆಗಿದ್ದು ತುಂಬ ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದೆ. ಯಾಕಂದರೆ 26ನೇ ತಾರೀಕುವರೆಗೂ ಆಗಿದ್ದರೆ ನಾಳೆ 2 ದಿನ ಇತ್ತು. ಎಷ್ಟು ಹುಡುಗರು ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಚಾಲನೆ ಡೌನ್ ಆಗ್ತಿಲ್ಲ ಅಂತಿದ್ರೆ ಈಗಾದರೂ ಕೂಡ ಕೆಲವೊಂದು ಹುಡುಗರು ಹೇಳ್ತಿದ್ದಾರೆ. ಓಕೆ, ಆಗ್ತಿದೆ, ಆರಾಮ್ಸೆಗೆ ಮಾಡ್ಕೋರಿ. ಓಕೆ, ಅದಾದ ನಂತರ ಇದು CET ಸ್ಟೂಡೆಂಟ್ಸ್ ಆಯಿತು. ಓಕೆ, ವಿತ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ತೊಗೊಂಡೋಗಿ ಅಡ್ಮಿಷನ್ ಮಾಡಿಸ್ಬೇಕು, ನೆನ್ಪಿಡ್ಕೋಬೇಕು. ಓಕೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಅದನ್ನು ಕೂಡ ಎರಡು ಕೂಡ ಪಿನ್ ಮಾಡಿರ್ತೀನಿ, ಬೇಕಾದ್ರೆ ಎರಡು ಕೂಡ ವಿಡಿಯೋ ನೋಡ್ಕೋಬೋದು. ಓಕೆ, ಅದಾದ ನಂತರ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡಬೇಕು. ನೀಟ್ ಸ್ಟೂಡೆಂಟ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಇಷ್ಟೊತ್ತು ಮಾತಾಡೋದು KCET ಸ್ಟೂಡೆಂಟ್ಸ್ ಬಗ್ಗೆ ಆಯಿತು. ಇನ್ಮೇಲೆ ಈಗ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋದಂತಂದರೆ ಅಂದರೆ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನು ಕೊಟ್ಟಿದ್ದಾರೆ ನೋಡ್ರಿ. ಈಗ ನಿಮ್ಗೆ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಅನ್ನೋದಿರಲ್ಲ, ಸೀಟ್ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಸೀಟ್ ಸಿಕ್ಕಿರ್ತದೋ ಅಂಥ ಒಂದು ಸ್ಟೂಡೆಂಟ್ಸು ನೀವು ದುಡ್ಡನ್ನ ಪೇ ಮಾಡೋಕ್ಕೆ ಟೈಮ್ನ ಕೊಟ್ಟಿದ್ದಾರೆ 27/9/2024ವರೆಗೂ ಕೂಡ. ಅದು ಬ್ಯಾಂಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೇಮ್ ಅವ್ರಿಗೂ ಕೂಡ ಇದೆ, ಇವ್ರಿಗೂ ಕೂಡ ಸೇಮ್ ಬ್ಯಾಂಕಿಂಗ್ ಅವರ್ಸ್ ಇರ್ತದೆ. ಅದಾದ ನಂತರ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು KA ಬೆಂಗಳೂರು
ಖುದ್ದಾಗಿ ಸಲ್ಲಿಸುವುದು ಅಂತಂದರೆ ಯಾರಿಗೆ ಅಂತಂದರೆ ಇದು ಓನ್ಲಿ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಈಗಾಗಲೇ ಫಸ್ಟ್ ರೌಂಡಿಗೆ ಯಾರೆಲ್ಲ ಸೀಟ್ ಸಿಕ್ಕು ಆಗಲೇ ಬಂದಿದ್ರು, ಆಗಲೇ ಕೇದವ್ರಿಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿದ್ರು ಅವರಲ್ಲ. ಈಗ ಹೊಸದಾಗಿ ಯಾರೆಲ್ಲ ಹೋಗ್ತಿದ್ರು ಅವ್ರಿಗೆ ಆಗಿರ್ತದೆ. ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ 27/9/2024 ಒಳಗಡೆ ಬೆಳಗ್ಗೆ 10 ಮಧ್ಯಾಹ್ನ ಅಥವಾ ಸಾಯಂಕಾಲ 4 ಗಂಟೆ ತನಕ ನಿಮ್ಮ ಟೈಮ್ ಇರ್ತದೆ. ರೀಡ್ ಕೊಟ್ಟಿದ್ರು ಒಂದು ಆಪ್ಷನ್, ರೀಡ್ ದ ಇನ್ಸ್ಟ್ರಕ್ಷನ್ ಫಾರ್ ಡಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಬರೆದಿದ್ದಾರೆ. ಅಂದರೆ ಏನೇನೋ ತೊಗೊಂಡು ಹೋಗ್ಬೇಕು, ಎಷ್ಟು ಸೆಟ್ಟು ಏನೇನು ಎಲ್ಲನೂ ಕೂಡ ಡೀಟೇಲ್ ಕೊಟ್ಟಿದ್ರು ನೋಡ್ರಿ. ಅದನ್ನೆಲ್ಲನೂ ಕೂಡ ಒನ್ ಟೈಮ್ ನೋಡ್ಕೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ. ಅದಾದ ನಂತರ ಏನಪ್ಪ ಅಂತಂದರೆ ಶುಲ್ಕ ಪಾವತಿಸಿ ಮೂಲ ದಾಖಲೆಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳು. ಇಟ್ ಮೀನ್ಸ್ ಈಗ ಫಸ್ಟ್ ರೌಂಡಿಗೆ ಆಳೆ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿದವರು ಮತ್ತು ಇವಾಗ ಹೋಗಿ ಹೊಸದಾಗಿ ಡಾಕ್ಯುಮೆಂಟ್ ಸಲ್ಲಿಸಿ ಬಂದವರು, ಅವರು ಇಬ್ಬರಿಗೂ ಕೂಡ ಏನಪ್ಪ ಅಂತಂದರೆ ಅಡ್ಮಿಷನ್ ಆರ್ಡ್ರನ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ. ಅದು ಕೂಡ 27/9/2024 ಸಾಯಂಕಾಲ 4 ಗಂಟೆವರೆಗೂ ಇರ್ತದೆ. ಓಕೆ, ಅದಾದ ನಂತರ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಎಲ್ಲ ದೃಢೀಕರಿಸಿದ ದಾಖಲೆಗಳೊಂದಿಗೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ನಮೂದಿಸಿದಿರುವಂಥ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನಿದಾವೋ ಅವನ್ನೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ 28/9/2024 ಬಿಫೋರ್ 5:30 ಯಾವಾಗಾದರೂ ಹೋಗ್ಬೋದು. ಓಕೆ, ಇವತ್ತು ಕೂಡ ಹೋದ್ರೂ ನಿಮ್ದು ಅಡ್ಮಿಷನ್ ನಡೀತದೆ. ಓಕೆ, ಆದರೆ ಇವತ್ತು ಟೈಮ್ ಮುಗ್ದದ, ನಾಳೆ ಎಂತ ಹೋದ್ರೂ ಕೂಡ ನಿಮ್ದು ಅಡ್ಮಿಷನ್ ನಡೀತದೆ. ಓಕೆ, ಇದಿಷ್ಟು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಆಯಿತು. ಆ್ಯಂಡ್ ಇದೇ ರೀತಿಯಾಗಿ ಕೇದವ್ರು ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಇದು ಸ್ವಲ್ಪ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದು ನಿಮಗೆ ಹೇಳಿದ್ದೀನಿ. ನೋಡೋಣ ಏನಾದರೂ ಮತ್ತೆ ಕೇದವ್ರೆ ಇದನ್ನ ಡೇಟ್ ಎಕ್ಸ್ಟೆಂಡೆಡ್ ಅಂತೂ ಮಾಡಲ್ಲ. ಯಾಕಂದರೆ ಟೈಮ್ 26 ಇದ್ದು 28 ಒಮ್ಮಗ್ಲೇ ಮಾಡಿಬಿಡ್ತಾರೆ ಅಂತಂದರೆ ಡೇಟ್ ಎಕ್ಸ್ಟೆಂಡೆಡ್ ಆಗಲ್ಲ. ಇದೇ ಲಾಸ್ಟ್ ಡೇಟು. ಇವಾಗ ಏನೇನು ಕಾಣಿಸ್ತಿದ್ದು ಹೋಗ್ಬಿಟ್ಟು ನೀವು ಮಾಡ್ಕೋಬೋದು. ಓಕೆ, ಸರಿ. ಯಾರಿಗೆಲ್ಲ ಇನ್ನೂ ಕೂಡ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.